ರಾಗಿ ರಾಮಣ್ಣ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಮನೇಲಿ ತುಂಬಾ ದೊಡ್ಡ ಹೆಸರು ನಿಮ್ಗೆ ಈಗಾಗಿದೆ. ಯಾಕಂದ್ರೆ ಅಷ್ಟೊಂದು ಪ್ರೀತಿಯಿಂದ ಕರೆಯುವಂಥದ್ದು. ಆ ವೇದಿಕೆ ಹೋಗಿ ನಿಂತಾಗ ಸುದೀಪ್ ಅವ್ರನ್ನ ಭೇಟಿಯಾದಾಗ, ಯಾಕಂದ್ರೆ ಸಾಕಷ್ಟು ಸಿನಿಮಾ ಸಂದರ್ಭದಲ್ಲಿ ಭೇಟಿಯಾಗಿರ್ತಾರೆ. ಮಂಜು ಅವ್ರು ಹೇಳಿರ್ತಾರೆ ಸುದೀಪ್ ಅವ್ರ ಬಗ್ಗೆ. ಸರ್, ಸುದೀಪ್ ಅವ್ರ ಜೊತೆ ಹೇಳ್ಬೇಕಂದ್ರೆ ಅವರು ನಮಗೆ ಒಂದು ದೇವ್ರಿದ್ದಂಗೆ ಅಂತ ಹೇಳ್ಬೋದು. ನಾನು ಫಸ್ಟ್ ಯಾಕೆ ಅಂದರೆ, ಈ ಮ್ಯಾಕ್ಸ್ ಫಿಲಿಮ್ ನನ್ನ ಮಗ ಹೋದ್ರಲ್ಲ, ಅವ್ರ ಜೊತೆ ಬಿದ್ದಾಗ ನಿಂಕ ಅವನು ಒಂದು ಸ್ವಲ್ಪ ಒಳ್ಳೆತನ, ಒಳ್ಳೆ ಇದು, ಒಂದು ಎನರ್ಜಿ ಎಲ್ಲ ಬಂತು ಅವನಲ್ಲಿ. ಯಾರಲ್ಲಿ? ಮಂಜು ಅಲ್ಲಿ. ಆ ಎನರ್ಜಿ ಬಂದಾಗ ನಾನು ಕೇಳಿದೆ, ಏನೋ ಇಷ್ಟು ಎನರ್ಜಿ ಇದೆಯಲ್ಲೋ, ಏನೋ ಸಮಸ್ಯೆ, ಯಾವಾಗ ಹಿಂಗೆ ಇರ್ತಾ ಇರಲಿಲ್ಲ, ಯಾವಾಗ 4 ಗೋಡೆ ಮಧ್ಯದಲ್ಲಿ ಇರ್ತಾ ಇದ್ದೆ ನೀನು, ಇದೇನಪ್ಪ ಇವಾಗ ಒಂದು ದಿವ್ಸಕ್ಕೆ ಎನರ್ಜಿ ಆಗ್ತಾ ಇದೆಯಲ್ಲ ಅಂತಂದ್ರೆ ಅವ್ರು ಹೇಳಿದ್ರು, ನನಗೆ ಸಿಕ್ಕಿರೋ ಗುರು ಅಂತವ್ರು ಇದ್ದಾರಪ್ಪ, ಆ ಗುರು ನಿಂಕ ನಾನು ಇವತ್ತು ಎನರ್ಜಿ ಆಗ್ತಾ ಇದ್ದೀನಿ ಅಂತ ಹೇಳಿದ್ರು. ಯಾರು ಅಂತ ಹೇಳಿದ್ರು. ಅದೆಲ್ಲ ಬೇಡ. ಆಮೇಲೆ ಕೇಳಿದೆ, ಈ ಥರ ಸುದೀಪ್ ಸರ್ ಅವರು ನನ್ನ ತಿದ್ದುತ್ತಾ ಇದ್ದಾರಪ್ಪ, ಹಿಂಗೆ ಮಾಡು ಹಂಗೆ ಮಾಡು ಅಂತ. ತಂದೆ ತಾಯಿ ಇನ್ನೂ ಹೆಚ್ಚಾಗಿ ಪಾಠ ಮಾಡಿಕೊಡ್ತಾ ಇದ್ದಾರೆ ನಮಗೆ. ಒಳ್ಳೆ ಗುಣ ಇದೆಯಪ್ಪ ಅವ್ರ ಹತ್ರ. ನಾನು ಎಷ್ಟೋ ಫಿಲಿಮಲ್ಲಿ ಮಾಡಿದೆ, ಯಾರೋ ನನಗೆ ಇಷ್ಟು ಗೌರವ ಕೊಟ್ಟು ನನಗೆ ಇದು ಮಾಡಿಲ್ಲ. ಅವರು ಒಳ್ಳೆ ಗೌರವ ಕೊಟ್ಟು ನಮ್ಮನ್ನ ಬಂಧಿಸಿದಾರಪ್ಪ ಅಂತ ಹೇಳಿದಾನೆ. ಅವ್ರು ಅದೇ ಥರ ಬಂಧಿಸಿದ್ದಾರೆ. ಅವ್ರು ಇವತ್ತು ನಾನು ಸ್ಟೇಜ್ ಮೇಲೆ ಹೋದ್ರು ಕೂಡ ನಾನು ಒಬ್ಬ ರೈತ ಅಂತ ನನಗೂ ಅಷ್ಟೇ ಗೌರವ ಕೊಡ್ತಾ ಇದ್ದಾರೆ. ಒಂದು ಸ್ಟೇಜ್ ಹತ್ತಬೇಕಂದ್ರೆ ಅಲ್ಲಿ ಇಡುತ್ತಾ ಇದ್ದೆ, ಓಡಿ ಬಂದು ಕೈ ಹಿಡ್ಕೊಂಡು ಸ್ಟೇಜ್ ಮೇಲೆ ಕಚ್ಕೊಂಡ್ರೆ ಆ ಗುಣ ಯಾರಿಗೂ ಬರಲ್ಲ. ಆ ಕೆಳಗಡೆ ಬೀಳೋರ್ ನಿತ್ತೋದು ಗುಣ ಯಾರಿಗೂ ಬರಲ್ಲ. ಅದ್ರ ಸುದೀಪ್ ಸರ್ಗ್ ಬಂದಿದೆ ಅಂತ ನನ್ನೊಂದು ಆವತ್ತೇ ಫಸ್ಟು ಅದೊಂದು ಬಂದಿದೆ ಅಂತ ನನಗೊಂದು ಇದಾಯ್ತು. ಅದ್ರ ಜೊತೆಗೆ ಸಾಕಷ್ಟು ನೋಡೋದಾದ್ರೆ ಒಂದಷ್ಟು ಎಪಿಸೋಡ್ಸ್ಗಳಲ್ಲಿ ಮಂಜು ಅವ್ರು ಬಂದಾಗ ಸುದೀಪ್ ಅವರು ಬಹಳ ಮುಖ್ಯವಾಗಿ ಹೇಳಿದ್ರೆ, ಎಷ್ಟೇ ಅಂದ್ರೆ ಎಡುವುದಾಗ ಬುದ್ಧಿ ಹೇಳೋದಾಗ್ಲಿ ಮತ್ತೊಂದಾಗ್ಲಿ ತುಂಬಾ ಹತ್ರದಿಂದ ನೋಡಿದಾಗ ಸಾಕಷ್ಟು ಕಾಣಿಸ್ತಾ ಇದ್ರು. ಇಂಡೈರೆಕ್ಟ್ಲಿ ಅವರು ತುಂಬಾ ಒಂದು ವಿಚಾರಗಳನ್ನ ತಲುಪಿಸ್ತಾ ಇದ್ದಾರೆ ಅವ್ರಿಗೆ ಅಂತ. ಅದು ಅವ್ರಿಗೆ ಫಸ್ಟಿಂದ ಮಂಜು ಕಡೆ ಎಷ್ಟು ಅಭಿಮಾನ ಇದೆ ಅಂತ ಅವ್ರಿಗೆ ಗೊತ್ತಿತ್ತು. ಆ ಗೊತ್ತಿದ್ದಾಗ ಅವರು ನಮ್ಮ ಹುಡುಗ ಒಬ್ಬನೆಲ್ಲೋ ಎಡವಿ ಹೋಗ್ತಾ ಇದ್ದಾನೆ ಅಂತ ಅವರು ಹೇಳಿರೋದು ಒಳ್ಳೇದೇ. ಅದು ಮಂಜು 1-2-3 ಸಾರಿ ತಗೊಬೇಕಾಗಿತ್ತು. ಅವ್ರು ಹೇಳಿದ ಮಾತನ್ನ ತಗೊಂಡು ಹೋಗಿದ್ರೆ ಇವತ್ತು ಇದೇನು ಆಗ್ತಾ ಇರಲಿಲ್ಲ. 2 ವಾರ ಅವನು ಹೆಣ್ಣು ಮಕ್ಳಿಗೆ ಗೌರವ ಕೊಟ್ಟ. ನಮಗೂ ತಂದೆ ತಾಯಿ ಕಡೆನೂ ಗೌರವ ಕೊಟ್ಟಿಲ್ಲ, ಸುದೀಪ್ ಸರ್ ಕಡೆನೂ ಹೇಳಿದ್ದು ಗಮನ ತಗೊಂಡಿಲ್ಲ. ಆ ಹೆಣ್ಣು ಮಕ್ಳಿಗೆ ಗೌರವ ಕೊಟ್ಟನೆ ಹೊರ್ತುನು ಅವ್ನು ಯಾವತ್ತೂ ಅಷ್ಟೇ. ಹೆಣ್ಣು ಮಕ್ಳಿಗೆ ಗೌರವ ಅಂದ್ರೆ ಅವ್ನು ಅದೊಂದು ದೊಡ್ಡ ಒಂದು ಸಾಧನೆ ಮಾಡ್ದಂಗೆ. ಇವತ್ತು ಬಿಗ್ ಬಾಸ್ ಇಲ್ಲಿ ಮನೆಯಲ್ಲೂ ಸಾಧನೆ ಮಾಡಿದ್ದಾನೆ, ಬಿಗ್ ಬಾಸ್ ಮನೆಯಲ್ಲೇ ಸಾಧನೆ ಮಾಡಿದ್ದಾನೆ. ಅದು ನಮಗೆ ಅದು ಗೆಲ್ಲೋದು ಇದನ್ನೋದು ಹೆಣ್ಣು ಮಕ್ಳಿಗೆ ಅಲ್ಲ ಒಂದು ಗೌರವ ಕೊಟ್ಟನಲ್ಲ, ಅದು ನಮಗೆ ತೃಪ್ತಿ. ಗೆಲ್ಲೋದು ಸೋಲೋದು ಅದು ಮಾಮೂಲಿ ಇದ್ದೇ ಇರುತ್ತೆ ಅಲ್ಲ ಸರ್. ಅದು ಒಂದು ಚಾನಲ್ ಅಂದಮೇಲೆ ಎಲ್ಲ ಚಾನಲ್ಗಳು ಒಂದೇ ಹೆಸರು ಮಾಡೋಕ್ಕಾಗಲ್ಲ. ಒಂದೊಂದು ಚಾನಲ್ ಒಂದೊಂದು ಹೆಸರು ಮಾಡ್ತದೆ. ಅದರಲ್ಲಿ ಅವನು ಅಷ್ಟೇ ಅಲ್ಲೊಂದು ಹೆಸರು ಮಾಡಿದ್ದಾನೆ. ಗೆಲ್ಲೋದ್ರಕ್ಕಿಂತ ಹೆಣ್ಣು ಮಕ್ಳು ಗೌರವ ಕೊಟ್ಟನಲ್ಲ ಅನ್ನೋದು ಒಂದು ಹೆಸರು ಮಾಡಿದ್ದಾನೆ. ಇದ್ರಕ್ಕೆ ನಮಗೆ ಸಂತೋಷ ಆಗುತ್ತೆ.